ನಮಸ್ಕಾರಪ್ಪ ಚಂದ್ರ. ನಮಸ್ಕಾರಪ್ಪ ಇಂದ್ರ, ಆರಾಮದಿಯಾ? ಎಲ್ಲಿ ಆರಾಮ್ ತರ್ತಿ ಬಿಡುವ ಮರೆ. ಆ ಚಕೋರಿ ಗೋಮಿನ್ಯಾಗ ನಿದ್ದಿನ ಹತ್ತವಂದ ಎಲ್ಲ ಇವನು ಅವನು ನಾ ಕಣ್ಣಿಟ್ಟೆಂದಿನ ಮ್ಯಾಗ ಈ ಮಗನ ಕಣ್ಣು ಐತಂದಾಗ ಈ ಮಗಗ ಏನ್ ಮಾಡಬಂದು? ಲೇ ಇಂದ್ರ, ಯಾಕೋ ಚಂದ್ರ? ಆ ಚಕೋರಿ ಬಾಳ ಬೆರಿಕೆದಳಲೇ ಅಪ್ಪ. ಗಣ್ಣ ಹತ್ತದಿದ್ರ ನೀ ಜಾಣ, ಅಷ್ಟಿದ್ರೆ ಗ್ಯಾರಂಟಿ ಮಗನ ನೀ ಕ್ವಾಣ. ಇದೇನ್ ಹೇಳ್ತಿಲ್ಲ ಚಂದ್ರ? ನನಗ್ ತಡ್ಕೊಳಕ್ಕಾಗವಲ್ದ. ಕನಸಲ್ಲಿ ಅವಳೆ, ಮನಸ್ಸಲ್ಲಿ ಅವಳೆ, ಕುಂತ್ರ ನಿಂತ್ರ ಅವದೇ ಧ್ಯಾನ ಅವಳೇ ನನ್ನ ಅರ್ಗಿನಿ. ಕೆಟ್ಟಿದ್ದೇ ನನ್ನ ತಲೆ ಪೂರಾ ಕೆಟ್ಟು. ಕೆಟ್ಟಿದ್ದು ಆಟ ಹಾಕ್ಲಿ ಪೃಥ್ವಿ ಗುಣಗಣ ಅಂತಂದು ಕರ್ರ ಕರ್ರ ನಗುತ್ತೈತೆ ಅಂತೇಳಿ ಅವಳು ಪ್ರೇಮ ನನ್ನ ಎದೆಯಾಗ ತುಂಬಿ ತುಳಿ ಚೆಲ್ಲಾಗುತ್ತೈತಿ. ಬಾಳ ಬಾಳ ತೆಗಿಬೇಡ, ಬಾಳ ಬಾಳ ತೆಗಿಬೇಡ ಚಕೋರಿ ಸುದ್ದಿ ನನ್ನ ಮುಂದ ತೆಗೆದ್ರ ನನ್ನ ತಲೆ ತಿರುಗಿ ಅರುಮರು ಆಗ್ತೈತೆ ಅಪ್ಪ. ನಿನಗ ಹಂಗಾಕೈತೆ? ಹೌದಲೇ ಅಪ್ಪ. ಅವಳ ನೆನಪಾದ ಕೂಡಲೇ ಇದ್ದ ಬಾಳೆ ಬಟ್ ದನ ಮನೆ ಮುಂದೆ ಕಟ್ಟಿ ಕುಂಟಿ ಮೀನಿ ಗೂಟಕ್ಕೆ ಹಾಕಿ ಅವಳು ಬರೋ ರೂಟ್ ಕಾಯ್ಕೊಂತ ನಿಂದ್ರುವಂಗಾಗೈತ್ಲಿ ಅಪ್ಪ ಈ ನನ್ನ ಬಾಳೆ. ಹಂಗ ಅನ್ಕೊಡ್ಲಿ ಒಂದ್ ಮನಸ್ಸು ಯಾತಿಗ ಕಳ್ಸೋದ್ ಕಂಡಿಡ್ದೇನೆ. ಅದು ಏನ್ಲೇ ಅಪ್ಪ ನನಗೆ ಕೊಡು. ಅರ ಓಸಾಕ್ರ ಹಚ್ಚೋದಕ್ ಬೆಂಕಿನ. बीड़ी ಸೇತಿರಿ ಇಲ್ಲ ಸಿಗರೇಟ್ ಸೇತಿರಿ, बीड़ी ಸೇತಿರಿ ಇಲ್ಲ ಸಿಗರೇಟ್ ಸೇತಿರಿ, बीड़ी ಸಿಗರೇಟ್ ಎರಡು ಬಿಟ್ಟು ಗಾಂಜಾ ಸೇತಿರಿ, बीड़ी ಸಿಗರೇಟ್ ಎರಡು ಬಿಟ್ಟು ಗಾಂಜಾ ಸೇತಿರಿ, बीड़ी ಸೇತವನು ಕೆಮ್ಮಿ ಕೆಮ್ಮಿ ಸಾಯ್ತಾನ, ಸಿಗರೇಟ್ ಹಚ್ಚಿದವನು ಕ್ಯಾನ್ಸರ್ ಆಗಿ ಹೋಗುತ್ತಾನ. ನನ್ನ ಮನಸ್ಸಿಗೆ ಆಯ್ತು ಇವಾಗ ಶಾಂತಿ, ಇನ್ನಿಲ್ಲ ಅವಳ ಭ್ರಾಂತಿ, ನನಗಾಗಿ ನೀನೇಕೆ ಮಾಡುವ ಚಿಂತೆ. ಬಾ ಚಕೋರಿ ಬಾ, ಮಿನುಗುವ ನಕ್ಷತ್ರದಂತೆ ಕಾಣುವ ನೀನು, ಬೇಲೂರು ಶಿಲ ಬಾಲಕಿ ಅಂತಿರುವ ನಕ್ಷತ್ರವನ್ನು ಕಂಡು ನಾ ಮಂಕಾಗಿ ಹೋಗಿದ್ದೆ. ಬಾರೇ ನನ್ನ ಒಲವಿನ ಎಣ್ಣೆ ಕೆಂಪು. बीड़ी सिगरेट ಎರಡು ಸಿಕ್ಕು ಗಾಂಜಾ ಸೇತಿರಿ, बीड़ी ಸಿಗರೇಟ್ ಎರಡು ಬಿಟ್ಟು ಗಾಂಜಾ ಸೇತಿರಿ, बीड़ी ಸೇತವನು ಕೆಮ್ಮಿ ಕೆಮ್ಮಿ ಸಾಯ್ತಾನ, ಸಿಗರೇಟ್ ಸೇತವನು ಕ್ಯಾನ್ಸರ್ ಆಗಿ ಸಾಯ್ತಾನ. ಹೇಳ್ಬಿಡ್ಲಿ ಅದನ್ನ ತಾಯಿಲ್ಲ. ಇದೇನಪ್ಪ ಸ್ವರ ಸ್ವಪ್ನ ಲೋಕದಲ್ಲಿ ಬಾಲಕಿಯರಲ್ಲಿ ಒಬ್ಬಳಲ್ಲಿ ನನ್ನ ಕಿಲ ಕಿಲ, ನನ್ನ ಮನಸ್ಸು ಅನಸು ಬಡ ಅಲ್ಲಲ್ಲ ಅನಿಸಿದ್ರೆ ಒತ್ತಾಡ್ತಿ ವಿಲವಿಲ. ನೀನ್ ನನ್ನವನೇ ತಂದು 10 ಸಲ ಹಣ್ಣು ಸಟ್ಟದ ಗಲ್ಲ ಇಚ್ಚಿಗಬಾರಲಿ ಮಂಗ್ಯ ಸರಿ ಹತ್ತಗ ನನಗೆ ನೀತಿ ಬಂದ. ಅಂಬರದ ಇಂದ್ರಾಯಣಿ ನಿನ್ನ ನಿನ್ನ ಸತಿ ಯಾರೆಲ್ಲ ತ್ರಾಂಬಾಕ್ಷರ ತಿಳಿಸುವ ನನ್ನ ಕಣ್ಣು ತನಿಸಿದರು ಬಾ ಚಕೋರಿ ಬಾ. बीड़ी सिगरेट ಎರಡು ಬಿಟ್ಟು ಗಾಂಜಾ ಸೇತಿರಿ, बीड़ी ಸಿಗರೇಟ್ ಎರಡು ಬಿಟ್ಟು ಗಾಂಜಾ ಸೇತಿರಿ. ನನ್ನ ವಸ್ತ್ರ ಅಪ್ಪನ ಮಾಡಕತ್ತನ ಬಿಡಿಸ್ಬಾರ್ದು ಅಯ್ಯಪ್ಪ. ಜಂಬ
ಅಂಧಕಾರ ಬ್ರಹ್ಮ ಈ ಸುಂದರನ ಸನ್ಯಾಸಿ ಮಾಡಬಹುದೇ ಈ ಸುಂದರನ ಸನ್ಯಾಸಿ ಮಾಡಬಹುದೇ ಕೊಕಟನೂರ ಜಾತ್ರೆಗೆ ಬಾರ ಗೆಳತಿನ ಕರಕೊಂಡ ಎಂದೆಂದ ಹೊಡೆಸಿದ ಲಂಗ ದೋಣಿ ಉಟ್ಟುಕೊಂಡ ನಿನ್ನ ಮತ್ತನ ಕೈಗೆ ಮೇಲೆ ಮೇಲೆ ಮೆಚ್ಚು ಬದಲಿಗೆ ಹಚ್ಚಿಕೊಂಡ ಕೊಕಟನೂರ ಜಾತ್ರೆಗೆ ಬಾರ ಗೆಳತಿನ ಕರಕೊಂಡ ಎಂದೆಂದ ಇದೇನ್ರಿ ಅಪ್ಪ ಪ್ರೇಮಿಗಳ ಅವಾಜು ಏನಾಗ್ತೀನಿ ಅಲ್ರಿ ಇಷ್ಟು ದಿನ ಗಂಡು ಹೆಂಗಸು ತಪ್ಕೊಳ್ ನೋಡ್ರಿ ಏನ್ ಅಲ್ರಿ ಇಷ್ಟು ದಿನ ಗಂಡಸರು ಹೆಂಗಸರು ತಪ್ಕೊಳ್ ನೋಡ್ರಿ ಇವೇನು ಗಂಡಗಳು ಆಟ ಆಡಿದ್ದಾವ ಹೋಗ್ರಿ ಬಿಡ್ರಿ ಇವ್ರು ಯಾಕ ಇಂದ್ರ ಚಂದ್ರ ಬೇಕಾಗತಿ ಇವ್ರಿಗೆ ಮಾಡ್ತೀನಿ ಮುಚ್ಚಿ ಬಿಡಿಸ್ತೀನಿ ಗುರುವೇ ಶಂಭೋಲಿಂಗ ಅಮ್ಮರ ನಿಮ್ ಪಾದಕ್ ಬೇಕು ಅಮ್ಮರ ಸೀರೆಲಿ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪರೇಚರ್ ಸ್ಕೂಲಲ್ಲಿ ಹೇಳಿ ಕೊಡುವ ಹುಡಿ ಹೇಳಿಲ್ಲ ನಮ್ಮ ಟೀಚರ್ ನನಗೆ ಚಾಟ್ ಒಂದು ಬೇಕಿದೆ ಸೀರೆಲಿ ಹುಡುಗಿರ ನೋಡಲೆ ಬಾರದು ನಿಲ್ಲಲ್ಲ ಟೆಂಪರೇಚರ್ ಸ್ಕೂಲಲ್ಲಿ ಹೇಳಿ ಕೊಡುವ ಹೇಳಿಲ್ಲ ನಮ್ಮ ಎದ್ದೇಳ್ರಿ ಪಕ್ಕರೆ ಎದ್ದೇಳ್ರಿ ನಿಮಗೆ ಏನ್ ಬೇಕು ಖಾಲಿ ಬಿಟ್ಟು ಪರವಾಗಿಲ್ಲ ನಿಮಗೆ ಏನ್ ಬೇಕು ಕೇಳ್ರಿ ಯವ್ವ ನಮ್ಮವ್ವ ನಮ್ಮ ಸುದ್ದಿ ಕೇಳಿ ನಮ್ಮ ಇರಬರ ಅತ್ತೆರೆಲ್ಲ ಸೆಟ್ಕೊಂಡು ಕುಂತಾರ ನೋಡಿ ಮಾರಿ ಒಣಗಿಸಿ ಅಂದ್ ಯಾಕೆ ಕುಂತಾರ ಹೋದ್ರೆ ನಮ್ಮ ಅತ್ತೆ ಇಲ್ಲೇ ಅದಾರ ನೋಡಿಗ ನೀವು ನಮ್ ಕೆಲಸ ಮಾಡಿ ಕೊಡ್ತೀವಿ ಅಂದ್ರೆ ಆ ನೆಂದರಿಸಿ ನಿಮ್ ಪಾದಕ್ ನೀರ್ ಹಾಕ್ತಿವಿ ಹೌದು ನೀವು ಯಾವ ಮಾಡ್ದವ್ರು ನಾವು ಯಾವ ಮಠದವರು ಅಲ್ಲ ಕಲ್ಲಿಗೆ ಕಟ್ಟಿಗೆ ಹಾಕುವಟ್ಟು ನಾವು ಚಪತ ಮಾಡಿಕೊಂಡು ಎಲ್ಲ ಹರ್ಕೊಂಡು ಇಲ್ಲಿ ಬಂದೀವಿ ಒಟ್ಟಿಗೆ ಮದ್ದೆ ಹಾಕ್ತಿರೋ ಮತ್ತೇನಾರ ನಿಮ್ಮಂತ ಪ್ಯಾತ್ಗಳಿದೆ ಎಲ್ಲ ಅರ್ಥ ಆಗುದಿಲ್ಲ ನಿಮಗೆ ಏನ್ ಬೇಕು ಕೇಳ್ರಿ ಅದನ್ನ ಹೇಳ್ತೀನಿ ನಾನು ನಮಗ ನೀನ ಬೇಕು ನೋಡು ಅದನ್ನ ನೀವ್ ಹೇಳ್ತೀರಾ ಹೇಳ್ದ ಬಿಡ್ತೀನಿ ನಾ ಹೇಳ್ತೀನಿ ಕೇಳ್ರಿ ಆ ಚಕೋರಿ ಅನ್ನೋ ಹುಡುಗಿ ಹಿಂದ್ ಬೇದಿ ಕಾಟಡಿ ತಂಬಾಕು ಹಿಂದಿ ಸೇದಾಕತ್ತೀರಿ ಹೌದಲ್ಲ ಕರೆ ಆಯ್ತು ಮಾತಾಯಿ ನೀ ದೇವತಿನ ಕರೆ ಆದ್ರೆ ಏನ್ ಮಾಡೋದು ನಿಮ್ ಪರಿಸ್ಥಿತಿ ಸಾಧ್ಯ ಇಲ್ಲ ಯಾಕಂದ್ರೆ ನೀವು ದಕ್ಷಿಣ ಕೊಡುತ್ತಾನ ಹುಡುಗಿ ನಿಮ್ಗೆ ಒಲೆ ಹಂಗನ್ಬೇಡವು ನಮ್ಮವ್ವ ನಿನ್ನ ಸಲುವಾಗಿ ನಮ್ಮ ಸಾವುಕಾರ ಮಗಳ ಸರಿಗೆ ಮಾಡಿ 5,000 ರೂಪಾಯಿ ತಂದಿನಿ ತಗೋ 2,001 ರೂಪಾಯಿ ತಕ್ಷಣ ಆ ಚಕೋರಿನಲ್ಲಿ ಬರುವಂಗ್ ಮಾಡು ತಗೋ ನಿನ್ನೆ ಒಂದು ಊರ್ ದೇವ್ರ ಕೊನ 4,000 ರೂಪಾಯಿ ಮಾರೇನಿ ನಂದು 3,001 ರೂಪಾಯಿ ತಗೋ ಆ ಚಪ್ಪರ ಈಗ ಬರಂಗ್ ಮಾಡು ಜಲ್ದಿ ಬಿಡು ಜಲ್ದಿ ಬಿಡು ಇಬ್ಬರು ಸೇರಿ ಅದ್ರಾಗ ಕೊಟ್ಟಿನ ತಗೋಬೆ ಅಡ್ಜಸ್ಟ್ ಮಾಡಿ ಸಾಕು ಈಚೆಗೆ ಆರ್ಡರ್ ಕೊಟ್ಟರು ಸಾಕು ಗುರುವೇ ಶಂಭಂಗ ಮಾತಾಡ್ಸಿದ್ದ ತಗೋ ರೊಕ್ಕವೇ ಅಮ್ಮ ಏ ಸುಂದರ ತಗೋರಿ ಈ ಹೂವ ತಗೊಂಡು ಕಣ್ಣು ಮುಚ್ಚಿರಿ ಆ ಚಕೋರಿ ಮೆದ್ರಿ ಬಂದಿದ್ದ ಇದನ್ನೇ ಮಾತಾ ಯಾಕ್ರೇ ಹುಡುಗರ ಯಾಕ ಆ ಮುಂದಿನ ಸನ್ಯಾಗಿ ಕರೆದಂದ್ರೆ ಯಾಕ ಕನಬಿಟ್ಟು ನೋಡ್ರಿ ಹೌದು ಆ ಮಾತಾಡ್ಸಿದಿ ಕಲಿಗೆ ಕರೆಂಗ್ ಮಾಡಿದ್ ಹೌದು ನೀ ಯಾಕೆ ಕರ್ಸಿದ್ರು ನನ್ನ ಎಲ್ಲಿ
ಎಲ್ಲದ ಮಾತಾ ಎಣ್ಣೆಂದ್ರ ಸಿಲಿಂಡರ್ ಕಾಲ್ ಕಟ್ಕೊಂತೀವಿ ಪಡ್ಕೋತೀನಿ ನಡ್ಬೇಡ್ರು ಅವ್ನು ಕಟ್ಕೋತೀನಿ ಅಂದ್ರ ಸಾಕ್ 5,002 ರೂಪಾಯಿ ಕಳ್ಕೊಂಡು ಬಂದಿಂದ ನಿನ್ನ ನೆನೆಸ್ಕೊಂಡು ನಿನ್ನ ಪಡ್ಕೊಂಡು ನಿನ್ನ ಕೈ ಹಿಡ್ಕೊಂಡು ಮೊದಲು ನಮಗ್ ಗರಂ ಗರಂ ಕೇಸ್ ಕೊಟ್ಟು ನಮ್ಮ ಮನಸ್ಸು ಕುಲ್ಕುಸಬಾರ್ಲೇ ನನ್ನ ಚಪಾರಿ ಅದ್ರಲ್ಲೇ ಹೋಗಿರಿ ಸರಸಿ ಸೀರೆ ಸರಗ ಊರಗ ಹುಡುಗಿ ನಿಟ್ಟಪ ಊರಗ ಹುಡುಗಿ ನಿಟ್ಟಪ ಯಾಕೆ ಕ್ಯಾಪ ಕ್ಯಾಪ ಮಾರಗ ಮೂಗೈತಿ ಚುಪ ಮಾರಗ ಮೂಗೈತಿ ಚುಪ ನಿಮ್ಮವನಂಗೈತಿ ನಸೀಪ ಹೇಳಿ ಸೊಂಟ ಐತಿ ನಾಕ ಬಟ್ಟ ಪಡ್ಗೆ ಹರಿಯವನಿಂದ ನವತ್ತ ಹಿಂದವಿ ಕಟ್ಟ ಮುಂದ ಮಿಂಚಿನ ಬೊಟ್ಟ ತುಂಬಿ ತುಳಿಕ್ಯಾದ ನಿನ್ನ ಮೈ ಮಠ ನನ್ನ ಸೇಟ ಬಳಕ್ಯಾಟ ನನ್ನ ಕೈಯಾಗ ಸಿಕ್ಕರ ಹೃದಯನ್ಯಾಡ ಹುಡುಗಿ ನಿನ್ನ ಕಂಟ ಒಮ್ಮೆ ನೋಡಕ್ ಕೊಟ್ಟ ಮಾರಗ ಮೂಗೈತಿ ಚುಪ ಗಡಿಬಿಡಿ ಮಾಡಬೇಡ ಗಂಗವ್ವ ನಿನ್ನ ಕಡಿಗೆ ಹೊಡೆದ ಸಂಗವ್ವ ಗಡಿಬಿಡಿ ಮಾಡಬೇಡ ಗಂಗವ್ವ ಕಡಿಗೆ ಸಂಗವ್ವ ಕಳ್ಕೊಂಡೆ ನಿಮ್ಮ ಕಳ್ಕೊಂಡು ಹಿಂಗ ಮಾಡಿದ್ರೆ ತಪ್ಪಿಡಿ ಹೊಡ್ಕೊಂಡೆ ಯಪ್ಪ ನಾ ಹೊಡ್ಕೊಂಡಿಲ್ಲ ಯಪ್ಪ ನಾ ಹೊಡ್ಕೊಂಡಿಲ್ಲ ಮತ್ತೆ ಇವ್ರನ್ನ ಓಡಿ ಬಂದು ಹಿಡ್ಕೊಂಡ್ಯಾ ಇಲ್ಲ ಯಪ್ಪ ಇವ್ರು ಹಿಡ್ಕೊಂಡ್ರು ಮುಚ್ಕೊರಾಣಿ ಎಂಬ ಅವಳ ಬಾಯಿ ಗಪ್ಪ ಅಲ್ಲ ಶ್ರಾವಣ ಮಾಸ ಶೃಂಗಾನಂದರ ದರ್ಶನ ಪಡ್ಕಂಬ ಅಂತ ಬಿಳಿ ಸೀರೆ ಉಡಿಸಿ ರುದ್ರಾಕ್ಷಿ ಸರಿ ಹಾಕಿ ಕಳಿಸಿದ್ರು ಇವನ್ನೆಲ್ಲ ಕಳೆದು ಗಟ್ರಕ್ಕ ಈ ತಿರುವೇಕಿ ನನ್ನ ಮಕ್ಕಳು ಕೂಟ ಅನಾತ್ಮೀಯ ನಿನ್ನ ಇವಳಿಗೆ ಬಿಳೆ ಸೀರೆ ಉಡಿಸಿ ರುದ್ರಾಕ್ಷಿ ಸರ ಹಾಕಿಸಿ ನೀನ ಕಳ್ಸಿದ ಲೇ ತಿಪ್ಪ ನೀವು ಜಾಡ್ಸೋದಂತ ಇವ್ಳಿಗಿಲ್ಲಿ ಯಾರು ಇಲ್ಲದ ಗುಮ್ಮಿ ತೆಗಿಲ್ಲಿ ಉಳಿದ್ದೆ ಅದಕ್ಕೆ ಈ ನಮನಿ ಮಾಡಾಕತ್ತ ನೀವು ಹೌದ್ಲೇ ಅಪ್ಪ ಹೊಡೆದಲೇ ಅಪ್ಪ ನನ್ನ ಕಾಣದ ರೊಕ್ಕ ಹೊಡೆದು 3,001 ರೂಪಾಯಿ ಹೌದ್ಲೇ ಅಪ್ಪ ನಂದು ಸಣ್ಣಗೆ ನಮ್ಮ ಉಷ್ಣವತಿ ಕೊಟ್ಟಿದ್ ರೊಕ್ಕ ಓಟೋ ಹೋತು ಮಾಡ್ಬೇಡ್ರಿ ಬಾಯಿ ನಾಳೆ ತರ್ತೀನಿ ಲಗ್ನದ ಕಾಯಿ ವೇಷ ಬದಲಿಸಿ ಹೊಡೆದಲ್ಲ ನಮ್ಮನ ಸಾಯಿ ಏ ನಿಮ್ಮ ನಿಮ್ಮ ಅಪ್ಪನ್ ಏ ನಿಮ್ಮ ನಿಮ್ಮ ಅಪ್ಪನ್ ಅದೇ ನಿಮ್ಮ ಸಾವಿರ ಸಂಧ್ಯಾ ಕೊಟ್ಟಿದಾಗ ಎಲ್ಲಿದ್ದಿ ಸೀರೆ ಇಲ್ಲ ಯಪ್ಪ ತೋ ಇಲ್ಲ ನಡಿ ನಿಮ್ಮ ಮನೆಗೆ ಬಾ ನಿಮ್ಮ ಅಪ್ಪನ್ ಹೋಗೋಣ ಮಕ ನೋಡ್ತಿ ಬೇಡವ ಈಗ ನಾಟಕ ಇನ್ನೂ ಭಾಳ ಐತಿ ಮಾತಾಡಿದ್ರೆ ನಿಜಕ್ಕೆ ನೀ ಎಟ್ಟು ಬರ್ತದ ನಾಟಕ ಹೇಗಿಲ್ಲ ಮಾತು ತಡಿಯ ಚಕೋರಿ ನಮ್ಮ ರೊಕ್ಕ ತಗೊಂಡ್ ಮಾಡ್ಬೇಡ ಬಿಕಾರಿ ನಿನ್ನ ಸಲುವಾಗಿ
ಅಣ್ಣ ನಿನ್ನ ಸಲುವಾಗಿ 8,000 ರೂಪಾಯಿ ಅಣ್ಣ ನಾನು 4,000 ರೂಪಾಯಿ ಮಾರಿ ನಿಂಗೆ 3,001 ರೂಪಾಯಿ ದಕ್ಷಿಣ ಕೊಡ್ತೀನಿ ಚಕ್ಕೋರಿ. ಇವತ್ತು ನನಗೆ ಯಾಕೆ ನಿಮ್ಮ ಅಪ್ಪಣೆ ಮೊಡಿ ಮಾಡಿ ಗಪ್ಪ ಅಂಟಿ? ನಿನ್ನ ಕೈ ಹಿಡಿಯೋ ಸಲುವಾಗಿ ನಮ್ಮ ಸಾವುಕಾರ ಮಗಳ ಸರಿಗೆ ಮಾಡಿ ನಿನಗೆ 2,001 ರೂಪಾಯಿ ಬಡ್ದ್ನಲ್ಲಿ ನನ್ನ ಚಕೋರಿ ನನ್ನ ಬಿಟ್ಟು ಅಂಟಲ್ಲಿ ನನ್ನ ಚಕೋರಿ ನಾ ಏನ್ ಮಾಡಲಿ ನನ್ನ ಚಕೋರಿ. ನೀ ನನ್ನ ಕನಸಿನಾಗ ಬಂದು ದಿನ ಕಾಡ್ತಿದ್ದಲ್ಲಿ ನನ್ನ ಚಕೋರಿ. ಒಂದು ದಿವಸ ದೇವ್ರಿಗೆ ಕೈ ಮುಗಿದವಲ್ಲ ನಿನ್ನ ಸಲುವಾಗಿ ಕಂಡ್ ದೇವ್ರಿಗೆ ಕೈ ಮುಗಿದ್ನಲ್ಲಿ ನನ್ನ ಚಕೋರಿ ನಾ ಹೆಂಗ್ ಮಾಡ್ಲಿ ನನ್ನ ಚಂದಾಳಿ. ನಿನ್ನ ಸಲುವಾಗಿ ಹಾಲು ಅನ್ನ ಉಣ್ಣದ್ ಬಿಟ್ಟು ಬಂದೆಲ್ಲ ಮತ್ತೆ ನನ್ನ ಕಣ್ಣಾಗ ಯಾಕೆ ಮಣ್ಣು ಗಂಟು ಚಕೋರಿ. ಇಂದರ ನನ್ನ ಕೈ ತುಪ್ಪದಾಗ ಬಿತ್ತ ಅಂತೇಳಿ ಗಪ್ಪ ಅಂದ್ರ ನಿಮ್ಮಪ್ಪ ನಮ್ಮ ಗಪ್ ಮಾಡುವನಲ್ಲಿ ನನ್ನ ಚಕೋರಿ. ಒಳ್ಳೆ ಯಾವಾಗ ಬರ್ತೀಯೇ ನನ್ನ ಚಕೋರಿ ನಾ ಏನ್ ಮಾಡ್ಲಿ ನನ್ನ ಚಕೋರಿ. ಮಗನ ಸಾಕ್ಷಿನ ದಾತನ ಹತ್ರ ಯಾರ ಗಪ್ಪ ಆಗೋಣಗಲ್ಲ ಹೋಗಮ್ ನಡಿಯಲ್ಲ. ಆಯ್ತು ನಡಿಯಪ್ಪ ಹೋಗೋಣ ಬಾ ಟಾಟಾ ಬಾಯ್ ಬಾಯ್. ಸೇಡೆಂಬ ಮಿಡನಾದ ರಾವಿನಂತೇಳಿ ಎತ್ತಿ ಆಡಬೇಕಾದರೆ ಸತ್ತು ಅಂತ ನನ್ನ ಸರ್ವನಾಶ ಮಾಡಲೇಬೇಕು. ಸತ್ಯ ನನಗಾಗಿ ಮೆಸಲಿಟ್ಟಿರುವ ನನ್ನ ಕಾವೇರಿಗೆ ನನ್ನ ಕಣ್ಣೆದುರಿಗೆ ತಾಳಿ ಕಟ್ಟಿದೆಯಾ ಮಗನೇ? ತಾಳಿ ಕಟ್ಟಿದ ನನ್ನ ಸೇಡು ತೀರಬೇಕಾದರೆ ತಾಳಿ ಕಟ್ಟಿದ ನಿನ್ನ ಕೈಯನ್ನು ಕತ್ತರಿಸಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಹತ್ತಾರು ಅಂತಸ್ತಿನ ಮಾಡಿ ಆ ಶಿಖರದ ಮೇಲೆ ಈ ರಕ್ತ ಎಂಬ ಮಂಚ ಹಾಕಿ ರಕ್ತಕ್ಕಿಂತ ಮಿಗಿಲಾಗಿ ಪಚ್ಚ ಶ್ರೀ ಒಡನೆ ಸರ್ಸಾವಳಿಸಲ್ಪನಿಗೆ ಅವಮಾನ ಎಂಬನ ಕಕ್ಷರ ಅಂಟಿಸಿದೆಯಾ ಮಗನೇ? ನಾನು ಇಂಚಿಂಚಾಗಿ ಕತ್ತರಿಸಿ ಹಾಕಿ ಮಿನುಗುವ ನಕ್ಷತ್ರಂತೆ ನಿನ್ನ ಹತ್ತಿಗೆ ನಿರ್ಮಲ ಸಿಗಬೇಕೆಂದು ಸಿದ್ಧ ಮಾಡಿ ಮತ್ತೆ ನಾ ಪ್ರೇಮಿಕರು ಎನಿಸಿಕೊಳ್ಳುತ್ತಿದ್ದರೆ ನನ್ನ ಹೆಸರು ಈರಪ್ಪರ ಕ್ರಮೇ ವಿಕ್ರಮನೇ ಅಲ್ಲ. ನಿರ್ಮಲ ಏನಿದೆಯಲ್ಲ? ನೋಡಿ, ಇಂದು ಶ್ರಾವಣ ಮಾಸವಲ್ಲ, ಅದಕ್ಕಾಗಿ ಪೂಜೆ ಮಾಡ್ತಾ ಇದ್ದೇನೆ. ನೀವು ನನಗೆ ಆಶೀರ್ವಾದ ಮಾಡಿ ಸ್ವಾಮಿ. ಹೆದ್ದೇಳು ನಿರ್ಮಲ ಎಂಬ ಸನಾತನ ಧರ್ಮವನ್ನು ಉಳಿಸಿಕೊಂಡು ನಿರ್ಮಲ ಸನಾತನ ಧರ್ಮವನ್ನು ಸಂಸ್ಕೃತಿಯನ್ನು ಮುಂದುವರಿಸಿದ ನಿನ್ನಂತ ಸತ್ಯನ ಬರೆದ ನಾನೇ ಧನ್ಯ. ನನ್ನ ಈ ಮನೆಯ ಸ್ವರ್ಗ ಮಾಡಿದ ದೇವತೆ ನೀನು. ಸ್ವಾಮಿ, ಪತಿ ಸ್ಥಿತಿಗತಿಗಳನ್ನು ಅರಿತುಕೊಂಡು ಈ ಮನೆಯಲ್ಲಿ ಸುಗಮವಾಗಿ ಸಾಗಿಸಬೇಕಾದವಳು ಸತ್ಯ ಆಧಾರ ಧರ್ಮ ಅಲ್ಲವೇ? ನೀವು ಹೇಗೆ ಹೇಳ್ತೀರೋ ಈ ಮನೆಯಲ್ಲಿ ಹಾಗೆ ನಡೆಸಿಕೊಂಡು ಬಂದಿದ್ದೇನೆ ಸ್ವಾಮಿ. ನಿಜ ನಿರ್ಮಲ, ಸಂಸಾರ ಎಂಬ ಸಾಗರದಲ್ಲಿ ಮುಳುಗೆಳೆಯುವ ಈ ಬಾಂಧವ್ಯಕ್ಕೆ ಅಂಬಿಗಳೇ ನೀನಾದಿ. ನನ್ನ ಸಂಸಾರ ಜ್ಯೋತಿ ನೀನಾದೇ. ಸ್ವಾಮಿ,
ಹೇಳಿದ್ದೇನೆ ನಿಮ್ಮ ಮಾತು. ಯಾಕೆ ಇವತ್ತು ಈ ರೀತಿ ಮಾತನಾಡ್ತಾ ಇದ್ದೀರಾ ನೀವು? ಸತ್ಯವನ್ನು ಹೇಳ್ತಿದ್ದೀನಿ ನಿರ್ಮಲ. ತಾಯಿ ಕಟ್ಟಿದ ಪತಿಯನ್ನೇ ತಿರಸ್ಕರಿಸಿ ತನ್ನ ಬಾಳ ಸುಖಕ್ಕಾಗಿ ಮೈಮನವನ್ನೇ ಮಾಡಿಕೊಳ್ಳುವ ಈ ಶತಮಾನದಲ್ಲಿ ನಿನ್ನ ಪತಿಯ ಮಾತನ್ನು ಪಾಲಿಸುತ್ತಾ ಸತಿ ಧರ್ಮವನ್ನು ಉಳಿಸಿಕೊಂಡು ಯಾರು ಬೆಳೆಟ್ಟು ತೋರಿಸದಂತೆ ನಡೆದು ಪ್ರತಿವೃತ್ತ ಪರೀಕ್ಷೆಯಲ್ಲಿ ಪಾಸಾದ ಜಿಟ್ಟೆನೆಂದರೆ ನೀನೇ. ಹೌದು ಸ್ವಾಮಿ, ಪತಿಯ ಸೇವೆ ಕೆಳಗೆ ಮದುವೆ ಆತವಳು ತನ್ನ ಮಾಂಗಲ್ಯವನ್ನು ಮುತ್ತಿದೆಯಾಗಿ ಪಡೆದುಕೊಂಡಿದ್ದಾಳೆಂದರೆ ಗಂಡನ ಸೇವೆ ಈ ದೇವರ ಸೇವೆ ಅಂತ ನಂಬಿಕೊಂಡು ಬಂದ ಹೆಣ್ಣು ನಾನು. ನಿನ್ನ ಪ್ರತಿ ಶಾಸ್ತ್ರದ ನುಡಿ ಕೇಳಿದರೆ ಪ್ರತಿಯನ್ನೂ ಜಗದ ಕಣ್ಣಂತೆ. ಬಾ ನಿರ್ಮಲ, ಇದೇ ಸಂತಸಕ್ಕೆ ಮನದೊಮ್ಮೆ ಆಡನಾಡು. ಆಯ್ತು ರೀ, ನಿಮ್ಮ ಇಷ್ಟದಂತೆ ಹಾಡುತ್ತೇನೆ. ಹೇ ಹೇ ಸ್ವಾಮಿ ಬನ್ನಿ, ಹಾಗಾದ್ರೆ ನೀವು ಒಳಗಡೆ ಬನ್ನಿ, ಪ್ರಸಾದ ಮಾಡುವಿರಂತೆ. ಇಲ್ಲ ನಿರ್ಮಲ, ಇಂದು ನಿನ್ನ ಮೈದನ ಭೋಜದರಾನಾಗಿ ಊರಿಗೆ ಬರ್ತಿದ್ದಾನೆ. ನಾನು ಅವನ ಭೇಟಿಗೆ ಹೋಗ್ತಿದ್ದೀನಿ. ಸಾಹೇಬನಾಗಿ ಬಂದ ನಂತರ ಮೊದಲು ನೀನೇ ಆರತಿ ಮಾಡು. ಆಯ್ತು ರೀ, ಹಾಗಾದ್ರೆ ಬೇಗ ಹೋಗಿ ನನ್ನ ಮೈದನನ್ನು ಕರೆದುಕೊಂಡು ಬನ್ನಿ. ಮಗು ಹುಷಾರ್, ಸತ್ಯವಂತ ಬಂದ್ರೆ ಊಟ ಮಾಡಿಸು. ಆಯ್ತು ರೀ.
ಇಂದು ದೇವಕನ್ಯೆಯ ಮೇನಕೆ ರೂಪಕ್ಕೆ ಮಾರಿ ಹೋಗಿ ಇಡೀ ತನ್ನ ತಪಶಕ್ತಿಯನ್ನು ಕಳೆದುಕೊಂಡ ಕುಂತ ವಿಶ್ವಾಮಿತ್ರನ ಘೋರಕ್ಕಿಂತಲೂ ನನ್ನ ಗೌರವೇನು ದೊಡ್ಡದಲ್ಲ. ಯಾಕಂದ್ರೆ ಒಂದು ಗಂಡು ಹೆಣ್ಣಿನ ಪ್ರೀತಿ ಪ್ರೇಮದ ಮಧ್ಯೆ ಘನತೆಯ ಪ್ರಶ್ನೆ ಬರುವುದಿಲ್ಲ. ನೋಡ್ರಿ, ತಮ್ಮ ಮಾತಿನ ಅರ್ಥ ಹೌದು ನಿರ್ಮಲ, ನಮ್ಮ ಮಾತಿನ ಅರ್ಥವೇ ವ್ಯರ್ಥ. ಈ ಬೇಸಾಡಿದ್ರೆ ಮಲ್ಲಿಗೆ ಹೂವಿನಂತೆ ಮೃದುವಾಗಿ ಕೊಂಡಳಿಸುವ ನಿನ್ನ ಸೌಂದರ್ಯಕ್ಕೆ ಬೆಲೆ ಎಲ್ಲಿದೆ? ಗೌಡ್ರೆ, ಈ ನಾಡಿಗೆ ದೊರೆಯಾದವರ ಬಾಯಿಂದ ಇಂಥ ಮಾತುಗಳನ್ನು ಮಾತನಾಡ್ತಾ ಇದ್ದೀರಲ್ಲ ನೀವು, ಇದು ಸರಿ ಕಾಣುವುದಿಲ್ಲ ಗೌಡ್ರೆ. ಮಕ್ಕ ಹೇ ನಿರ್ಮಲ, ಪ್ರತಿಯೊಂದಿಗಳಿಗೂ ನಾ ಮಕ್ಕಳ ಸೆರೆಯಾಗಿ ಮೆರೆಯಾಗಿ ನಡೆದರೆ ಈ ವೀರನ ಕಾಮದ ಗತಿ ಹೇಗೆ? ಮೈ ಮುಟ್ಟದ ಹೆಣ್ಣು ಕಾಲೆಟ್ಟ ಭೂಮಿ ಎಂದು ಕೈ ಬಿಟ್ಟವನಲ್ಲ ಈ ಗೌಡ. ಏನೋ ಗೌಡ, ಹುಟ್ಟಂತ ಹೆಣ್ಣು ಮಕ್ಕಳನ್ನು ಕೂಡ ನಿನ್ನ ಎಲ್ಲ ಕೈ ಸೇರುವಂತೆ ಮಾಡಿಕೊಂಡಿದ್ದೀನಂತ ಈ ಗಂಡು ಗರ್ತಿ ಒಬ್ಬರನ್ನೇ ಕೈ ವಶ ಮಾಡಿಕೊಳ್ಬೇಕಂತ ಮಾತಾಡ್ತಾ ಇದೆಯಾ? ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಎಂದು ತಿಳ್ಕೊಳ್ಳೋ ಗೌಡ. ನನಗೆ ಎಚ್ಚರ ನನಗೆ ಎಚ್ಚರ ಹುಚ್ಚೆಂದೆ ಕಣ್ಣಿಟ್ಟ ಕಾಮನಿಗೆಂದು ಕೈ ಬಿಟ್ಟವನಲ್ಲ ಈ ಮೊಟ್ಟಾಳ. ನನ್ನ ಕಟ್ಟಪ್ಪನ ಕರೆದಾಕದೆ ನಿನ್ನ ಗಂಡನನ್ನು ತಿರಸ್ಕರಿಸಿ ಮುಡಿದು ನೀ ಮಲ್ಲಿಗೆ ನೀನಾಗದಿದ್ದರೆ ನಿನ್ನ ಶೀಲಕ್ಕೆ ಬಂದು ತೋದೋಗದೆ. ಬಾಯಿ ಮುಚ್ಚೋಣ ಅಲ್ಲ ಈಗ. ನನ್ನ ಗಂಡನನ್ನು ತಿರಸ್ಕರಿಸಿ ಬಾ ಎಂದು ಹೇಳ್ತಾ ಇದೆಯಲ್ಲ, ನೀನೊಬ್ಬ ಗಂಡಸ, ನೀನೊಬ್ಬ ಶಬ್ದ ಅಂತ ಕಾಣ್ತಾ ಇದೆ. ನಿರ್ಮಲ, ಹೌದು ಚಾಂಡಾಲ, ನನ್ನ ಗಂಡಂದಿರ ಹತ್ರ ಬಹುಮಾನವಿದ್ದರೆ ಕಾಣುತ್ತ ಜೈರಾಗಿ ನೀನು ಇಟ್ಟುಕೊಂಡಿದ್ದೆಯಲ್ಲ ನಿನ್ನ ಹೆಂಗಸರು, ಅದರಲ್ಲಿ ಒಬ್ಬಳನ್ನು ಇವತ್ತು ರಾತ್ರಿ ನನ್ನ ಗಂಡನ ಬಳಿ ಕಳಿಸು. ನನ್ನ ಗಂಡ ಕೊಟ್ಟ ಸುಖ ಬೇಕೆಂದು ಕೇಳಿ ಹೇಗಿತ್ತು ಅಂತ. ನನ್ನ ಗಂಡನ ತಾಕತ್ತು ಹೇಗಿದೆ ಅಂತ ನಿನಗೆ ಗೊತ್ತಾಗ್ತಾ. ನಿರ್ಮಲ, ನಿರ್ಮಲ, ಸ್ತ್ರೀಯ ಪ್ರಿಯನಾದ ನನಗೆ ಮಾನದ ಅಂತ ಆಡ್ದ್ಯಾ ಎಣ್ಣೆ? ನಿನ್ನ ಕಣ್ಣಾಗಿ ಗಂಡಸು ನಿನ್ನ ವಂಶದ ಕುಡಿ ಕತ್ತರಿಸಲು ಬಿಡಲಾರೆ. ಏನು ನೀನು ಆಡಿದ ಮಾತನ್ನು ಹಿಂತಿರುಕೊಂಡು ನಿನ್ನ ಸೀಲಾರ್ಪಿಸುವೆ? ನನ್ನ ಆತ್ಮಸಿಕೆಯನ್ನು ಬಲಿ ಕೊಡುವೆಯಾ? ಬೇಡಿಕೊಡ್ರಿ, ಶಿಶು ಹತ್ಯೆ ಮಹಾಪಾಪ ಅನ್ನುತ್ತಾರೆ. ನಿಮ್ಮ ಸೀಡೆ ಇದ್ರು ಕೂಡ ಆ ಸೀಡೆಯನ್ನು ನನ್ನ ಮೇಲೆ ತೀರಿಸಿಕೊಳ್ಳಿ. ಆದ್ರೆ ಅದರ ಮೇಲೆ ಆ ಸೀಡನ್ನು ತೀರಿಸಿಕೊಳ್ಳಬೇಡಿ ಗೌಡ್ರೆ. ನಾನು ನಿಮ್ಮ ಕಾಲಿಗೆ ಬಿದ್ದು ಬೇಡ್ಕೊತಾ ಇದ್ದೇನೆ, ನನ್ನ ಗಂಡನನ್ನು ಬಿಟ್ಟು ಬಿಡಿ ಗೌಡ್ರೆ, ಬಿಟ್ಟು ಬಿಡಿ. ಈಗ ಬಾದಿಗೆ ಶಿಶು ಹತ್ಯೆ ಮಾಡಿ ನಾನಾವ ಪಾಪಕ್ಕೆ ಗುರಿಯಾಗಲಿ. ನನ್ನದೇನಿದ್ರು ನಿನ್ನ ಕೆಲಸ. ಗೌಡ್ರೆ, ಆ ಕೆಲಸ ನೀವು ಮಾಡದಿದ್ದರೆ ಇವನ ಸಾವು ತಪ್ಪಿದ್ದಲ್ಲ. ಏನಂದ್ರೆ ನಿರ್ಮಲ, ಶ್ರೀಮಂತ್ರೆ, ಬೇಡಿ ಶ್ರೀಮಂತ್ರೆ, ನನ್ನನ್ನು ಯಾವ ಕಾರಣಕ್ಕೂ ನನ್ನ ಗಂಡನನ್ನು ಕೊಲ್ಲಬೇಡಿ ಶ್ರೀಮಂತ್ರೆ. ನನಗೆ ನೀವು ಪತ್ರ ಶಿಕ್ಷೆ ಕೊಡಿ ಅಂತ ನಾನು ಮೇಲೆ ಕೇಳ್ಕೊಳ್ತಾ ಇದ್ದೇನೆ ಶ್ರೀಮಂತ್ರೆ. ಪತ್ರ ದೀಕ್ಷೆ ಸ್ತ್ರೀಯರ ರತ್ನಾಕರೆಂದು ಬಿರುದು ಪಡೆದು ನನಗೆ ಮಾನವ ಅಂತ ಆಡ್ದ ಎನ್ನೆ. ಆದರೆ ನಿನ್ನ ಗಂಡ ಕಟ್ಟಿದ ನಿನ್ನ ಪತಿವ್ರತ ಪಟ್ಟ ನನ್ನ ಕಾಲ
ನಿರ್ಲಜ್ಜ. ಮಗುವಿನ ಪ್ರಾಣದಾಸೆಗಾಗಿ ಗರತಿ ಆದವಳು ತನ್ನ ಸೀರವನ್ನೇ ಕಳೆದುಕೊಳ್ಳುತ್ತಾಳಂತ ನೀನು. ನನ್ನ ಮಗುವಿನ ಪ್ರಾಣ ಹೋದರೂ ಚಿಂತೆ ಇಲ್ಲ, ಆದ್ರೆ ನನ್ನ ಸೀರವನ್ನು ಮಾರಿಕೊಳ್ಳುವ ಹೆಣ್ಣು ನಾನಾಗಲಾರೆ. ನೋಡ, ನಿಷ್ಠ ಭಕ್ತಿ ನಿನ್ನಲ್ಲಿದ್ದರೂ ಕೂಡ ಇದು ಒಂದೇ ಮಗು ಹೇಗೆ ಆ ಶಕ್ತಿ ನನ್ನಲ್ಲಿ ಗಂಡನ ಹತ್ರ ಇದ್ರೆ ಇಂಥ 10 ಮಕ್ಕಳನ್ನು ನೀಡುವ ಶಕ್ತಿ ಅವನಿದೆ. ಆ ಮಕ್ಕಳಿಗೆ ಜನ್ಮ ಕೊಡುವ ತಾಕತ್ತು ನನ್ನಲ್ಲಿದೆ. ಇದು ಒಂದು ಮಗುವಿನ ಪ್ರಾಣ ಹೋದರೂ ಹೋಗಲಿ, ಇದಕ್ಕೆ ಹೆದರುವ ಹೆಣ್ಣು ನಾನಾಗಲಾರೆ. ನನ್ನ ಸೀರೆಯನ್ನು ಕಾಪಾಡಿಕೊಳ್ಳುವೆ ನಾನು. ಪತಿವ್ರತ ಹೊತ್ತಿನಲ್ಲಿ ಮಗುವನ್ನು ಕಟ್ಟಿಸುವ ಹೆಣ್ಣೆ, ನಿನ್ನ ಯೋಗ ವಿಚಾರವೇ ನನ್ನಿಂದ ನಡೆಯುವಾಗ ಯಾವ ಕಡೆಯಿಂದ ಪಡೆಯುವ 10 ಮಕ್ಕಳನ್ನು ತೆಗೆದುಕೊಂಡು ನಿನ್ನ ಮಗನ ಮೃತಾಸ್ತವನ್ನು ಎಂತ ವಿಷಗಳಿಕೆಯಲ್ಲಿ ನಾನು ನಿನಗೆ ಜನ್ಮವನ್ನು ನೀಡಿದ್ದೆ. ನೀನು ಯಾವ ಶಾಪಕ್ಕೆ ಈ ರೀತಿ ಗುರಿಯಾಗಿ ಹೋಗಿಬಿಟ್ಟೆ ಗೌಡೆ. ಎಂತ ಕರುಳಿನ ಈ ಕೂಗಿನಂತ ಪ್ರಾಣನಿಗೆ ತಟ್ಟದೆ ಬಿಡುವುದಿಲ್ಲ. ಬಿಡಿ ಗೌಡೆ, ಕೊಟ್ಟು ಬಿಡಿ ನನ್ನ ಕತ್ತಲನ್ನು. ಶಿವಮೊಗ್ಗದಲ್ಲಿ ಉರಿಯನ್ನೇ ಸಂಪಾದಿಸಿ ಉಪ್ಪು ನಿನ್ನಲ್ಲಿರುವಾಗ ಹೀಗೆ ಕೇಳುವ ಈ ಕಂಬ ಮುಚ್ಚು ಮರೆ ಇಲ್ಲದ ಕೊಡು ನಿನ್ನ ಹೃದಯವನ್ನ. ಇಷ್ಟಾದ ಮೇಲೆ ಕೂಡ ನಿನಗೆ ನಾನು ಇದನ್ನು ಅರ್ಪಿಸಬೇಕು. ಇಲ್ಲ, ಆ ತಾಯಿಗೆ ಸಾಧ್ಯವಿಲ್ಲವೆಂದು ಇವಳು ನಿಜ ಗರತಿ ಭಾರತಿ ನಾನು. ಅಂಜು ಬೆಳಕಿನ ಮೈ ಮಾತವನ್ನು ಹೊತ್ತು ತಲುಕು ಬೆಳಕಿನ ವಯ್ಯಾರನ ಒಡ್ಡುತ್ತುವ ನಿನಗೆ ಇಷ್ಟು ಇನ್ನು ಕಚ್ಚೇರು ಕಾಲಾಡಿಸಿ ಇನ್ನಂತ ಬಲಿಯರಿಗೆ ಭೂಮಿ ಬೀಜ ಬಿತ್ತುವ ಈ ಒತ್ತೇ ಗೊತ್ತಿರಬೇಡ ಒಮ್ಮೆಯ ನಕ್ಷರದ ಮೇಲೆ ಭಾರತೀಯ ಕರೆಯುತ್ತಿದ್ದಾರ ಭಾರತದ ಕರೆದು ತೋರಿಸು ನಿನ್ನ ಗರ್ವದಲ್ಲಿ ತೆಗೆದುಕೋ ನಿನ್ನ ಮಗನ ಕುರುಳಿನ. ಕುಮಾರ, ಪತಿರಿತ ಶಕ್ತಿ ಜನ್ಮನೆ ಆದವಳು ಕೂಡ ನಿನ್ನನ್ನು ಕಾಪಾಡಲು ನನ್ನಿಂದಾಗಲಿ. ಈ ರಾಕ್ಷಸನಿಂದ ನಿನಗೆ ಇಂಥ ಸ್ಥಿತಿ ಬಂದಿದೆ. ಎನ್ನಾಗಿ ಮಿಟುಕುವ ಎಂದೇ ತಾಳು ಗೌಡನ ಕೊಂಡಿನ ರುಚಿಯನ್ನು ಸ್ವಾಮಿ ಮೈದಿನ ಕಂದ ಸ್ವಾಮಿ ಭಾರತೀಯ ಕರೆಯುತ್ತಿದ್ದಾನ ಹತ್ತಿಗೆ ಕೈಗಳು ಹೇಳತ್ತಿಗೆ ನಿನ್ನ ಮೈ ಕೈಗಳಲ್ಲಿ ರಕ್ತ, ಹೇಳತ್ತಿಗೆ ನಿನ್ನ ಸ್ಥಿತಿ ನಿರ್ಮಲ ನಿನಗೆ ಯಾವ ವಿಧಿ ಬಂದು ನಿಂತಿದೆ? ಈಗಲೇ ಅವನ ರುಂಡವನ್ನು ಚಂಡಾಡಿ ತಂದು ನಿಮ್ಮ ಪವಿತ್ರ ಪಾದದ ಮೇಲೆ ಬಿಟ್ಟಿದೆ.
ಎತ್ತ ಕರಳಿಗೆ ಬೆಂಕಿ ಬಿದ್ದಂತಾಗಿದೆ. ಸತಿ ಸದ್ಗುಣವತಿಯಾದ ನೀನು ನಿನ್ನ ಸ್ಥಿತಿ ನಾನು ನೋಡಿ ಬದುಕಿ ಉಳಿಯಲಾರೆ ನಿರ್ಮಲಾ. ಮರೆಸಿದ ಕೈ ತೆತ್ತು ಇದು ಮರೆಯಾಯಿತೆ. ಯಾರಿಗೆ ಅತ್ತಿಗೆ ಎಂದು ಸತ್ತವಂತ ಹತ್ತಾಳಿನ ಬಂಟ ನಮ್ಮೂರದರೆಂದು ನೀರದೆ ತಟ್ಟಿ ಎಸೆಸಲ್ಲಮ್ಮ. ಹೇಳಮ್ಮ, ಕುಸ್ತಿ ಕಡಕ್ಕೋಗಿ ಕುಸ್ತಿ ಕಡೆ ಕಿತ್ತು ತರುತ್ತೇನೆ. ಆರತಿ ಮಾಡೇ ಹೊತ್ತಿಗೆ ಆರತಿ ಮಾಡೇ. ಬೇಡ ಮಾಡಬೇಡ. ಭಾರತ ಗರ್ಭವೇ ನಮಗೆ ಬೆನ್ನಿಗೆ ಬಿದ್ದಾಗ ನಾವು ಅದನ್ನು ಅನುಭವಿಸಬೇಕು ತಮ್ಮ, ನಾವು ಅದನ್ನು ಅನುಭವಿಸಬೇಕು. ಯಾವ ಪ್ರಾರಬ್ಧ, ಯಾವ ಕರ್ಮ, ಯಾವಾಗ ಮ್ಯಾಣ ದಿನನಿತ್ಯ ಇಡೀ ಊರನ್ನೇ ಅನ್ಯಾಯವಾಗಿ ಒತ್ತಾಡುವ ಆಗಿನ ತಾಯಿ ಗಂಡರಿಗಿಲ್ಲವೇನ ನಾಡಿನ ಪ್ರಾರಬ್ಧ. ಮಾತನಾಡಿದಲ್ಲ, ನೀನು ಹುಟ್ಟಿ ನನ್ನ ಹೃದಯ ಸಾವಿನ ಮುಟ್ಟಿದ್ದೇನಪ್ಪ. ನಾನು ಹುಟ್ಟಿ 50 ವರ್ಷ ಅವಧಿಯಲ್ಲಿ ಈ ಧರ್ಮವಂತನ್ನು ಕಳ್ಕೊಂಡು ಅನುಭವಿಸಿರೋ ಕಷ್ಟ ನಿನಗೇನು ಹೇಳತಮ್ಮ, ನಿನಗೇನು ಅಂದರೆ ಇದು ಯಾರಿಂದಾಗಿದೆ ಅಂತ ನಿನಗೆ ಗೊತ್ತೇನಣ್ಣ? ತಿಳಿದಿದೆಯಪ್ಪ, ತಿಳಿದಿದೆ. ಯಾರೇನಪ್ಪ ಬುದ್ಧಿ ಭ್ರಮೆಯಾಗಿ ಏನೇನೋ ಮಾತನಾಡಿಬಿಟ್ಟೆ. ತಲೆ ತಿರುಗ್ತಾ ಇದೆ, ನಾಲಿಗೆ ತಡವರ್ತಾ ಇದೆ. ಅಣ್ಣ ತಮ್ಮ, ಈ ಅಣ್ಣನ ಬಾ ಚರಿತ್ರೆ ನೆನೆಸಿಕೊಂಡರೆ ನನಗೆ ಒತ್ತಿಡಿಬೇಕಪ್ಪ, ಒತ್ತಿಡಿಬೇಕು. ಹುಚ್ಚ, ನಾನೊಬ್ಬ ದೊಡ್ಡ ಹುಚ್ಚ. ಅಣ್ಣ ಗಾಬರಿ ಆಗಬೇಡಣ್ಣ, ಗಾಬರಿ ಆಗಬೇಡ.
ಅದಕ್ಕೆಲ್ಲ ನಾನಿನ್ನ ತಮ್ಮನಿದ್ದೇನಣ್ಣ, ತಮ್ಮನಿದ್ದೇನೆ. ಈ ತಾಯಿಯ ಕೊಲೆ ಯಾರಿಂದ ಆಯ್ತಂತ ನಾ ಹುಡುಕಿ ಅವರ ರಕ್ತದಿಂದ ನನ್ನ ತಾಯಿಯ ಆತ್ಮವನ್ನು ಶಾಂತಿ ಮಾಡಿದ್ದೇನೆ. ನಾನು ನನ್ನ ಅತ್ತಿಗೆ ನೆಚ್ಚಿಗೆ ಮಾಡಿದನೇ ಅಲ್ಲ. ಅರೆಸ್ಟ್ ಮಾಡಿ ಇವರಿಬ್ಬರನ್ನು. ಎಸ್ ಸರ್. ಭಾಗಮ್ಮ, ಭೋಜದಾರನಾಗಿ ಇವತ್ತು ಬಂದೇನಪ್ಪ. ಬಂಗಾರಿ ಮಾಡಿಕೊಟ್ಟ ಹಣ ನಿನಗೆ ಇವತ್ತು ನೌಕರಿ ಕೊಟ್ಟಿದ್ದೇನಪ್ಪ. ಸಂತೋಷ ಸೋದರ, ಸಂತೋಷ. ನಿನ್ನನ್ನು ನನ್ನ ತಮ್ಮನಾಗಿ ಪಡೆದ ನಾನೇ ಧನ್ಯ. ನಿನಗೆ ಸಾರಿ ಕಲಿಸಿದ್ದಕ್ಕೆ ನನಗೆ ಸಂತೋಷವಾಯಿತಪ್ಪ. ನಿರ್ಮಲಾ ಏಳು, ನಿರ್ಮಲಾ ಏಳು. ನೀ ನಿನ್ನ ಮೈಸೂರು ಸಾಹೇಬನಾಗಿ ಬಂದ ನಂತರ ಮೊದಲು ನೀನೇ ಆರತಿ ಮಾಡಂತ ಹೇಳಿದಲ್ಲ. ಆರತಿ ಮಾಡಿ ಹೇಳಿ ನಿರ್ಮಲಾ, ಆರತಿ ಮಾಡಿ ಹೇಳು. ಮುಚ್ಚೋ ಬಾಯಳು. ಮೋಸದಿಂದ ಇಬ್ಬರು ಕೂಡಿಕೊಂಡು ನನಗೆ ನಾಟಕ ಮಾಡುತ್ತೀರಾ? ನಿಮ್ಮಿಬ್ಬರನ್ನು ಹೊತ್ತು ಅಲ್ಲು ಮುರುಗೇನು ಹುಷಾರ್. ತಮ್ಮ, ಯಾರಿಗೆ ಮಾತನಾಡ್ತೀವೋ ಈ ಮಾತೊಂದು. ನಾವೇ ಬಂದವರಂತ ನಿನ್ನ ಆತ್ಮ ಹೇಳಿದರೆ ಬರೀ ಒದೆಯೋದಕ್ಕೆ ಕಡುಬು ಎಡಗಿದ್ದು ಬಿಡುವ. ನಿಜವಾಗಿ ಸಾಯ್ತೀವಪ್ಪ, ಸಂತೋಷವಾಗಿ ಸಾಯ್ತೀವಿ. ಇವನ ಕೈಯಲ್ಲಿರೋ ಕೋಟೆಯಲ್ಲಿ ನೋಡಿದರೆ ಗೊತ್ತಾಗುವುದಿಲ್ಲವೇನೋ ಬಡವ. ನಿನಗೆ ಉಳಿಸಿ ತಿನ್ನಿಸಿ ನೌಕರಿ ಕೊಡಿಸಿದ ದೇವರಂತ ಅಣ್ಣನ ನಡಿಕೆ ನಾವು ನೀಚ. ನಾನೇ ನಿನ್ನ ಕತ್ತಿಸಿ ಸಾಯ್ಬಿಡ್ತೇನೆ. ಪಿಸಿ ಇವನನ್ನು ಏನು ಇವನು ನೌಕರಿ ಕೊಡಿಸಿದ ದೇವರ? ನನ್ನ ದೇವರು ವಜ್ರೇಗೌಡ. ಹೌದಪ್ಪ, ಹೌದು. ಅವನೇ ನಿನ್ನ ದೇವರು, ಅವನೇ ನಿನ್ನ ಅನ್ನದಾತನಾಗಿರುವಾಗ ಈ ಅಣ್ಣ ಮಾಡಿದ ಪುಣ್ಯ ನಿನಗೆ ಎಲ್ಲಿಂದ ಬರ್ತೈತೋ ತಮ್ಮ, ನಿನಗೆ ಎಲ್ಲಿಂದ ಬರ್ತೈತಿ? ಕಾಲವೇ ಎದುರಾಗಿ ಧರ್ಮಶಕ್ತಿಯೇ ಕುದುರುವಾಗ ಈ ಅಣ್ಣ ಮಾಡಿದ ಪುಣ್ಯ ನಿನಗೆ ಎಲ್ಲಿಂದ ಬರ್ತೈತೋ ತಮ್ಮ, ನಿನಗೆ ಎಲ್ಲಿಂದ ಬರ್ತೈತಿ? ನಾನೇ ಕೊಂದೀನಿ, ನನ್ನನ್ನು ಹಿಡಿದುಕೊಂಡು ಹೋಗುವ. ನಮ್ಮನ್ನು ಸಾಕಿಸಲಿ, ಅವರನ್ನು ಮಾಡಿದ ನಿಮ್ಮನ್ನು ಕಳಿಸಿ ನಾ ಬದುಕಿ ಸಾಧಿಸುವುದಾದರೆ ನಿಮ್ಮನ್ನು ಕಳಿಸಿ ನಾ ಸಾಧಿಸುವುದಾದರೆ ಎಲ್ಲರೂ ಕೆಟ್ಟವರಿಲ್ಲ. ನಮ್ಮ ಅಣ್ಣನನ್ನು ಬಿಟ್ಟು ನನ್ನನ್ನು ಅರೆಸ್ಟ್ ಮಾಡಿ ಇನ್ಸ್ಪೆಕ್ಟರ್. ಕೊಲೆ ನಮ್ಮಿಂದ ಈ ಸಾಧುವೆಯ ಕೊಲೆ. ಪತಿವೃತೆ ಎಂಬ ಎಚ್ಚರಿಕೆಯಿಂದ ಶಿವನ ಪಾದ ಸೇರಿದ ಈ ಗುಣವತಿಯ ಕೊಲೆ. ಅದು ನನ್ನ ತಮ್ಮನೆಂದರೆ ನಾವು ಸೆರೆಮನೆಗೆ ಸೇರುವುದೆಂದರೆ ಅರಣ್ಯ ನರನಾಗಿ ಉಳಿಸಬೇಕು ನಮ್ಮ ಪ್ರಾಣವನ್ನು. ಬಾರೋ ತಮ್ಮ, ಹಿಡಿದುಕೊಂಡು ಹೋಗುವ. ತುತ್ತಿಟ್ಟ ಕೈಗೆ ಬೇಗ ಬೇಡಿ ಹಾಕುವ. ನಾಚಿಕೆ ಬರ್ತೈತಿ ಅಣ್ಣನ ಜನ್ಮಕ್ಕೆ. ನಿಮ್ಮ ರಂಬಾಟ ನನಗೆ ಬೇಕಿಲ್ಲ. ಈ ಶವವನ್ನು ಪೋಸ್ಟ್ ಮಾರ್ಟಮ್ ಮಾಡಿ ಇವರಿಬ್ಬರನ್ನು ಎಳೆದುಕೊಂಡು ನಡೆಯಿರಿ. ನಿಮ್ಮಲ್ಲಿ ಒಂದು ಮನವಿ ಮಾಡಿಕೊಳ್ಳುತ್ತೇವೆ. ನಮ್ಮ ಸಂಸ್ಕೃತಿಯ ಪ್ರಕಾರ ನನ್ನ ಅತ್ತಿಗೆ ಅಂತ ಸಂಸ್ಕಾರ ಮಾಡಲು ಅನುಮತಿ ಮಾಡಿಕೊಳ್ಳಿ ಇನ್ಸ್ಪೆಕ್ಟರ್. ನಿಮ್ಮ ಕಾಲಿಗೆ ಬಿಟ್ಟು ಬೇಡಿಕೊಳ್ಳುವೆ. ನಿಮ್ಮ ಆಚೆ ಮಾಡೋದನ್ನು ಮಾಡಿಬಿಟ್ಟು ಈಗ ಧರ್ಮವೆಂದು ನೀನು ಈ ತರ ಮಾತನಾಡುತ್ತಿರುವೆ. ನಿನ್ನನ್ನು ಈ ಧರ್ಮವಂದಿ ಮಾತನಾಡಿದರೆ ನಿನ್ನನ್ನು ಬಿಡುತ್ತೇನೆ ಎಂದು ತಿಳಿದುಕೊಂಡಿಯೇನದೇ? ಇದರಲ್ಲಿ ಯಾರದೋ ಸಂಚಿದೆ, ಬೇರೆ ಏನು ಬೇಡಿಕೊಳ್ಳಲಾರೆ. ನನ್ನ ಎತ್ತ ತಾಯಿಯಂತೆ ಅಂತಿಮ ಸಂಸ್ಕಾರ ಮಾಡಕ್ಕೆ ಅವಕಾಶ ಮಾಡಿ
ಅವಕಾಶ ಮಾಡಿ ಅಲ್ಲಿಗೆ ನೀನೆಷ್ಟೇ ನರಳಾಡಿದರೂ ನಾನು ನಿನ್ನ ಬಿಡಲಾರೆ. ಎಳೆದುಕೊಂಡು ನಡೆಯಲಿ ಇವನು. ಸಾಧನೆ ಹಾದಿಯಲ್ಲಿ ಮುನ್ನಡೆತಿರುವ ಈ ಕನ್ನಡ ಕುಬೇರನಿಗೆ ಅಸಾಧ್ಯನ ಶಬ್ದವೆಲ್ಲ ಈ ಜಗದಲ್ಲಿ. ಇಡೀ ಭಾರತ ಕಂಡವೇ ನನ್ನ ಕಥೆ ಮುಷ್ಟಿಯಲ್ಲಿದೆ ಎಂದು ಕಾಶಿ ನಗುತ್ತಿರುವ ಗೌಡನ ಕಿರುಮಗಳು ಕಾಂಚಾಳನ್ನೇ ನನ್ನವಳಾಗಿಸಿಕೊಂಡು ಅವಳಿಂದಲೇ ನಿನ್ನ ಎಲ್ಲಾ ಶ್ರೀಮಂತಿಕೆಯನ್ನು ಸೆಳೆದುಕೊಂಡು ನಾನಾಗುವೆ ನಿನ್ನ ಸಂತಾಳಿಯ ಸತ್ಯ. ಸುತ್ತು 60ಗೆ ನಾನೇ ಅರಿನಾಗಬೇಕೆಂದು ಬಡಿ ಬರ್ತಿದೆಯಲ್ಲ ಮಗನೇ. ಆ ಒಳಗಿನಿಂದಲೇ ನಿನ್ನ ಹತ್ತಿಗೆ ನಿರ್ಮಲ ಕೊಲೆಯಾಗಿ ಹೊತ್ತು ಗೊತ್ತಾ? ಆ ಕೊಲೆ ಸುರಿಗೆ ಅಡಗಿಸಿ ಮೈ ಬರಕಿಸಿ ನಡೆಯುವ ಕಾಂಚಾಳನ್ನೇ ನನ್ನ ಮತ್ತದ ರಾಣೆಯನ್ನಾಗಿ ಇರಿಸಿ ಜನಕ್ಕೆ 12 ಮುಗದೊಳಗಾಗಿ ಆ ಗೌಡನನ್ನೇ ಕೊಂಡಕ್ಕೆ ಕಣ್ಣುಗಳಿ ಸಾಮ್ರಾಜ್ಯದ ಜೊತೆ ತೊರೆಯಾಗದಿದ್ದರೆ ನನ್ನ ವೀರ ಪರಾಕ್ರಮಿ ವಿಕ್ರಮನೇ ಅಲ್ಲ. ಆ ಬುರುಡೇಶನ ಮರ್ಡರ್ ಮಾಡಿ ಹಣ ಕದ್ದು ಪರಾರಿಯಾಗಿದ್ದಕ್ಕೆ ನಿನ್ನ ಅರೆಸ್ಟ್ ಮಾಡುತ್ತೇನೆ. ನೀನೊಂದೇಚೆ ಮುಂದಕ್ಕಿಟ್ಟರು ಈ ನನ್ನ ಗುಂಡಿಗೆ ಬಲಿಯಾಗುತ್ತೀಯಾ ಹುಷಾರ್. ಪಾಪ ತಮ್ಗಿನ್ನು ನಮ್ಮ ಪರಿಚಯ ಇಲ್ಲಂತೆ ಕಾಣುತ್ತದೆ. ಇನ್ಸ್ಪೆಕ್ಟರ್, ಈ ಅಮ್ಮನಿಗೆ ಯಮನಾಗಿ ನಿಂತಿರುವ ಈ ಗಂಡಿಗೆ ನಿನ್ನ ಗುಂಡೇನು ಮಾಡುದು? ಸುಮ್ಮನೆ ಹೊರಟು ಹೋಗಿಬಿಡು. ಲೇ ಮಗನ ವಿಕ್ರಮ್, ಪೊಲೀಸರ ಗುಂಡೇನು ಸಾಮಾನ್ಯವೆಂದು ಭಾವಿಸಬೇಡ ಮರಿ. ಪ್ರಸಂಗ ಬಿದ್ದರೆ ಆ ಸಿಡಿಲಿನ ಹೊಡೆತಕ್ಕೆ ನೀವು ಉಳಿಯಬಹುದು, ಆದರೆ ಈ ಪೊಲೀಸರ ಗುಂಡಿಗೆ ನೀವು ಉಳಿಯಲಾರೆ. ಯಮನಿಗೆ ಯಮನಾಗಿ ನಿಂತಿರುವ ಈ ಧೀರನಿಗೆ ಪ್ರಾಣದ ಭೀತಿಯೇ ಇಲ್ಲ. ಸುಮ್ಮನೆ ಇಡುವ ತಾಕತ್ತು ಯಾರಿಗೂ ಇಲ್ಲ. ಆಧಾರವಿಲ್ಲದ ನೀನು ಬೇಗನೆ ಕಣ್ಮರೆ ಬಿಡು. ಹಿಡಿಯಲು ಬಂದಿಲ್ಲ, ಫೋಟೋ ಹಿಡಿದಿರುವೆ. ನನಗೆ ನಿಮ್ಮಪ್ಪನ ಅಂಜಕೇನೂ ಇಲ್ಲ, ಯಾರ ಅಂಜಕೇನೂ ಇಲ್ಲ. ಕಾನೂನಿನ ಪ್ರಕಾರ ಸ್ವಂತ ಅಣ್ಣ ತಮ್ಮಂದಿರನೆ ಬಂಧಿಸಿದ ಪರಾಕ್ರಮಿ ನಾನು. ಮಿಸ್ಟರ್, ಮಲಗಿದ ಕಡೆ ಸರ್ಪಕ್ಕೆ ಕಲ್ಲು ಎಸೆದರೆ ಏನಾಗುತ್ತೆ ಅಂತ ಯೋಚಿಸಿ ಶರಣಾಗುವಂತನಾಗು. ಇರದಿದ್ದರೆ ನಿನ್ನ ಒತ್ತು ಲಾಕಾಪಿಗೆ ಒಯ್ಯುತ್ತೇನೆ. ಅದು ನನ್ನನ್ನ ಇನ್ಸ್ಪೆಕ್ಟರ್, ಬೆಳಗಾದರೆ ನಿನ್ನಂತ 6 ನಾಯಿಗಳಿಗೆ ಅನ್ನ ನೀರಿಲ್ಲ ಸಾಯಿಸಿದ ಈ ಧೀರನಿಗೆ ಅಂತೀಯ ಲುಚ್ಚ. ಲೇ ಲುಚ್ಚ, ನೀ ತೊಟ್ಟಿರುವ ಕಾಕಿ ಯಾರಿಂದ? ನೀ ತಿನ್ನುವ ಅನ್ನ ಯಾರಿಂದ? ಚೆನ್ನಾಗಿ ಎತ್ತಿಸಿ ನನ್ನ ಕೈಗೆ ಕೋಳ ಹಾಕಲು ಬಾ ಮಗನೇ. ಇಲ್ಲಾಗಿದ್ದರೆ ನಿನ್ನ ನೌಕರಿ ಡಿಸ್ಮಿಸ್ ಆಗಿತ್ತು. ಎಚ್ಚರ. ಪೊಲೀಸ್ ಕಾಕಿಯವರಿಗೆ
ನಿನ್ನಂತವನ ಪೊಳ್ಳು ಮೆತ್ತಿಗೆ ಬೆದರಿ ನ್ಯಾಯ ಮಾರಿಕೊಳ್ಳುವಂತ ನಾಮರ್ಥ ನಾನಲ್ಲ. ಯಾರಿದ್ದರೇನಂತೆ ನ್ಯಾಯ ಕಾಪಾಡುವುದೇ ನನ್ನ ಪೊಲೀಸ್ ಕರ್ತವ್ಯ. ನನ್ನ ಕರ್ತವ್ಯ ಒಂದು ಕರ್ತೃಕೃತ ಮುಂದೆ ಕೂತು ಧ್ಯಾನಿಸಿದರೆ ನನಗೆ ನ್ಯಾಯ ಸಿಗುವುದು ಏನು ಅಂತ ನಮ್ಮ ದೇಶದ ಕೋಟ್ಯಾಂತ ಸಪ್ಪತ್ತಲ ದೇಶಕ್ಕೆ ಹೋಗೋದನ್ನು ನೋಡಿ ಹಾಗೆ ಕಣ್ಮುಚ್ಚಿ ಕುಂತಿದೆಯಲ್ಲ ಈ ನಿನ್ನ ಕರ್ತವ್ಯ. ದಿನಕ್ಕೊಂದು ಕೊನೆ ಸುಲಿಗೆ ಸಣ್ಣ ಕಂತ ವ್ಯಾಪಾರ ನಡೆದರು ಹಾಗೆ ಕಣ್ಮುಚ್ಚಿ ಕುಂತಿದೆಯಲ್ಲ ಈ ನಿನ್ನ ಕಾನೂನು. ಅದೇ ನಿನ್ನ ಕಾನೂನಿನಂತ ಕಟ್ಟಿದರೆ ನಿನ್ನತ್ತಿಗೆ ತಂದವ್ರನ್ನ ಜೀವದಾನಿ ಶಿಕ್ಷೆ ಮಾಡಿಸು ನೋಡೋಣ. ಲೇ ಮಗನೇ ವಿಕ್ರಮ್, ಈ ಹಾಕಿಯವರಿಗೆ ಗಂಡಸ್ತನದ ಸವಾಲು ಹಾಕಬೇಡ. ನಿಮ್ಮಂತವರನ್ನು ಎಲ್ಲ ಬಚ್ಚ ರಾಜಕೀಯದವರ ಮನೆಯಲ್ಲಿ ಹಾಕಿದ ಸರ್ಕಾರ ನಮ್ಮಂತವರಿಗೆ ಪೊಲೀಸ್ ಪವರ್ ಕೊಟ್ಟರೆ 3 ಗಂಟೆ ಒಳಗಾಗಿ ನಿಮ್ಮಂತವರ ಗಂಜಲ ಕೊಡವೆ ಕಡಿದು ರಕ್ತ ಕುಡಿದು ಬಿಡುತ್ತೇನೆ. ಆ ಕಾಡುಗಳಲ್ಲಿ ವೀರಪ್ಪ ನಾನೇ ಗಂಡೆಂದು ಮೆರೆದಾಡಿದ ಆ ವೀರಪ್ಪನ ಕೊಂದಿದ್ದು ಪೊಲೀಸರು ಎಂಬುದು ಮಾತ್ರ ನೀ ಮರೆಯಬೇಡ. ಪಿಸಿ ಆಕ್ಟಿವನಿಗೆ ಬೇಡಿ. ಯಾಕೆ ಸರ್? ನನ್ನ ಜೀವಕ್ಕೆ ಜೀವಾಗಿ ನಮ್ಮ ನಡೆಸಿರುವ ಇವನು, ನನ್ನ ಫ್ಯಾಕ್ಟ್ರಿ ನಡೆಸಿರುವ MD ಇವನು. MD ಆಗಿ ಈ ತರ ಕೆಲಸ ಮಾಡುವುದೇ? ಮುಳ್ಳಿನಿಂದ ಮುಳ್ಳು ತೆಗೆಯಬೇಕು ಅಂದ ಹಾಗೆ ಸ್ನೇಹದಿಂದಲೇ ಕತ್ತರಿಸಿ ಸಾಹೇಬ್ರೆ. ಯಪ್ಪ ಯಪ್ಪ ಗುರು ಮೊದಲ ಸೂಟ್ ಕೇಸ್ ಬೇಕು, ಅವರು ಕೈ ತೋರಿಸು. ಅದನ್ನ ನೀವ ಮಾಡಿದ್ರೆ ಊಸಿದರ ನನ್ನ ಕೈಗೆ ಇನ್ನು ಮುಂದೆ ಅವನ ಕೇಸಿಗೆ ಕೈ ಹಾಕಬೇಡ. ನಾಳೆ ನಾನು CM ಆದ ನಂತರ ನಿನ್ನನ್ನು SP ಮಾಡ್ತೀನಿ. ಚಾನ್ಸ್ ಕೊಡು. ಆಯ್ತು ಸರ್. ಹಲೋ ವಿಕ್ರಮ್. ಹಲೋ ಸರ್ದಾರ್, ನಾವು ಇಂದಿನಿಂದ ಅಣ್ಣ ತಮ್ಮವರಿದ್ದಾಗೆ, ಈ ಚೌಡರೇ ನಮಗೆಲ್ಲ ದೇವರಿದ್ದಾಗೆ. ಹಾಗಂತ ನನ್ನ ಕಿರಿಮಗಳನ್ನು ನಿನಗೆ ಕೊಟ್ಟು ನಾಳೆಗೆನೇ ಮದುವೆ ಇಟ್ಟಿದ್ದೇನೆ. ಡ್ರೆಸ್ ಬದಲಾಯಿಸಿ ಮನೆಗೆ ನಡೆ. ಹೌದಪ್ಪ, ಶ್ರೀಧರನ್ನ ಅಂಕುಶಕ್ಕೆ ಆಣೆ ಅಂಜಿದಂತೆ, ಮೂದರ್ಕ ಕಾಯಿಲೆ ಅಂಜಿದಂತೆ, ಗರುಡನಿಗೆ ಸರ್ಪ ಅಂಜಿದಂತೆ, ನಮ್ಮ ಗೌಡಿಗೆ ಎಲ್ಲರೂ ಅಂಜಿದ್ದಾರೆ. ವಿಕ್ರಮ್ ಏಕೆ ಮಂಕಾಗಿ ನಿಂತೆ? ಬಿಗಿ ಭದ್ರತೆಯಲ್ಲಿ ಲಗ್ನ ಮುಗಿಸು. ಮದುವೆ ನಡೆಯುವ ನನ್ನ ಬಗ್ಗೆ ಭದ್ರದಲ್ಲಿ ಯಾವ ಕೇಳಿ ನನ್ನ ಮಗ ಅದ್ರ ಕಿಡಿ ಹಾಕಲು ಬಂದ್ರೆ ನಾವು ನನ್ನ ಈ ಕತ್ತಿಂದ ಕತ್ತರಿಸಿ ಹಾಕಿ ಬಿಡ್ತಾನೆ. ಬನ್ನಿ ಹೋಗೋಣ. ತಾವೆಲ್ಲ ಬಂದಾಗಿ ಬಂದೆ. ಇದೆಂತ ವಿಚಿತ್ರವಾದ ಸಂದೇಶ. ನನಗಾಗಿ ಮಿಶ್ರ ಕಾಂಚಾಳನ್ನೇ ನನ್ನ ಎದುರಿಗೆ ಲಗ್ನ ಮಾಡಿ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಈ ಗೌಡ. ನೀವು ಈ ಕೆಲಸ ಮಾಡಿ ನನ್ನಿಂದ ಎಂದು ತಪ್ಪಿಸಿಕೊಳ್ಳಲಾರೆ. ನನ್ನಿಂದಲೇ ಸಾಕಷ್ಟು ಶ್ರೀಮಂತಿಕೆಯನ್ನು ಸೆಳೆದುಕೊಂಡು ನೀನು ಆಗಲಿದ್ರಿಗೆ ಸೇಡಿ ಎಂಬ ಸತ್ಪಾತ್ರನ ಉಡಿ ವೈದ್ಯಾಗಿ ಬದುಕಬೇಕಾದರೆ ಕೊಚ್ಚಿ ಹಾಕಿ ಹೋಗುವಂತೆ ಶ್ರೀತನದ ಶಿಬಿರದ ಮೇಲೆ ನಿನ್ನ ಮಗಳನ್ನು ಕೈ ಹಿಡಿದು ನಾನು ಬಾಳದಿದ್ದರೆ ನನ್ನ ಹೆಸರು ವಿಕ್ರಮನೇ ಅಲ್ಲ.
ಕೊಡ್ರಿ ನಾ ಅಂತೇನೆ ತುಳಸಿಗೇರಿ ಹನುಮಪ್ಪನ ಕಾರ್ತಿಕ ಕೆಲವಡಿ ರಂಗನಾಥನ ಜಾತ್ರೆ ಕೂಡ್ದಂಗಿತ್ತು ಬಂದ ಜನ. ಏನು ಲಾಡು ಏನು ಲಡ್ಡು ಇದನ್ನ ತಿಂದು ನನ್ನ ಜಡ್ಡ ಬಿಟ್ಟೋಗೈತೆ ನೋಡ್ರಿ. ಹೌದು, ಬರೇ ಮಂದಿ ಲಗ್ನನ ಮಾಡೋದಾಗೈತಿ. ನಾನು ಯಾವಾಗ ಮದುವೆ ಅಂತ ನಮ್ಮ ಅಪ್ಪರ ಜಲ್ದಿ ನನ್ನ ಮದುವೆ ಮಾಡವಲ್ಲ. ಇಲ್ಲೇ ಕುಂತ ನಮ್ಮ ಅಪ್ಪ ಅಪ್ಪ ಗಳಬೀಲಿ ಪೋರಿ ವೈಯಾರಿ ಬಸ